ನಾನಿವತ್ತು ನಿಮ್ಮ ಜೊತೆ 6 6 ಬಗೆಯ ಡಿಟಾಕ್ಸ್ ಡ್ರಿಂಕ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್‌ನ ಯಾಕೆ ಕುಡಿಬೇಕು, ಯಾರು ಕುಡಿಬೇಕು ಮತ್ತು ಯಾವಾಗ ಕುಡಿಬೇಕು, ಎಷ್ಟು ದಿನ ಕುಡಿಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಾಮಾನ್ಯವಾಗಿ ನಾವು ಪ್ರತಿದಿನ ತುಂಬ ಆಹಾರ ಸೇವನೆಯನ್ನು ಮಾಡ್ತೀವಿ. ಸೊ ಎಲ್ಲ ಆಹಾರ ಪ್ಯೂರಾಗಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿ ಕಲುಷಿತ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ಇದರಿಂದ ತುಂಬಾ ಕಲುಷಿತ ಆಹಾರ ಹೋಗಿರುತ್ತೆ. ಅದನ್ನು ಹೊರಹಾಕಲಿಕ್ಕೆ ನಾವು ವಿಷವನ್ನು ಹೊರಹಾಕಲಿಕ್ಕೆ ನಾವು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು. ಸೊ ಇದನ್ನು ನಾವು ವಾರದಲ್ಲಿ 3 ದಿನ ಕುಡಿದ್ರೆ ಸಾಕು. ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ವಿಷಕಾರಿ ವಸ್ತುಗಳು ಕೂಡ ಹೊರಗೆ ಬರುತ್ತೆ. ಹಾಗೆ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ. ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ತುಂಬ ಸಹಾಯ ಆಗುತ್ತೆ. ಹಾಗೆ ನಮ್ಮ ಚರ್ಮವನ್ನು ಹೊಳಪಾಗಿರ್ಲಿಕ್ಕೂ ಅಂದರೆ ಗ್ಲೋವಿಂಗ್ ಸ್ಕಿನ್ ಇರಲಿಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನಾನಿವತ್ತು ಫಸ್ಟ್ ಡಿಟಾಕ್ಸ್ ಡ್ರಿಂಕಾಗಿ ಕ್ಯಾರೆಟ್ ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಕ್ಯಾರೆಟು ಮತ್ತು ಹಾಗೆ ಹಸಿ ಶುಂಠಿ, ಹಾಗೆ ಒಂದು ಲೆಮನ್ ಪೀಸು. ಇಷ್ಟಿದ್ರೆ ಸಾಕು, ಒಂದು ಕ್ಯಾರೆಟ್ ಜ್ಯೂಸನ್ನ ಮಾಡಬಹುದು. ಕ್ಯಾರೆಟ್ ಮತ್ತು ಹಸಿ ಶುಂಠಿನ ಸಣ್ಣದಾಗಿ ತುರಿದಿಟ್ಕೊಂಡು ಮಿಕ್ಸಿಗೆ ಹಾಕ್ತಿದ್ದೀನಿ. ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ಕಣ್ಣಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಹಾಗೆ ಕ್ಯಾರೆಟು ನಮಗೆ ತೂಕ ನಷ್ಟ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಚರ್ಮದ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕ್ಯಾರೆಟ್ನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ. ಸೊ ಹಾಗೆ ಹೃದಯದ ಆರೋಗ್ಯ ಕೂಡ ತುಂಬಾ ಸುಧಾರಣೆ ಬರುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಕ್ಯಾರೆಟನ್ನು ಮಧುಮೇಹಿಗಳು ತುಂಬ ಸೇವನೆ ಮಾಡಬೇಕು. ರಕ್ತದೊತ್ತಡ ಕೂಡ ಕಡಿಮೆ ಮಾಡುತ್ತೆ. ಸೊ ಕ್ಯಾರೆಟ್ನಲ್ಲಿ ತುಂಬಾ ಒಳ್ಳೆಯ ಪ್ರೋಟೀನ್ ಇದೆ, ವಿಟಮಿನ್ ಇದೆ. ನಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ನಲ್ಲಿ ತುಂಬಾ ಒಳ್ಳೆ ಹೈಡ್ರೇಟಿಂಗ್ ಕೂಡ ಇದೆ. ಕ್ಯಾರೆಟ್ನಲ್ಲಿ ಪರ್ಟಿಕ್ಯುಲರ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಲೈಕ್ ವಿಟಮಿನ್ ಎ, ವಿಟಮಿನ್ ಸಿ ಹಾಗೂ ವಿಟಮಿನ್ ಬಿ6 ಇದೆ. ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಶುಂಠಿ ಇದು ನಮ್ಮ ಜೀರ್ಣಕ್ರಿಯೆಯನ್ನು, ವಾಕರಿಕೆಯನ್ನು, ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ಲೈಂಗಿಕ ಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಅವ್ರಿಗೆ ಕೂಡ ತುಂಬಾ ಒಳ್ಳೆಯದು ಈ ಶುಂಠಿ ಅನ್ನೋದು. ಸೊ ಶುಂಠಿ ಸೇವನೆಯಿಂದ ಮೈಗ್ರೇನ್ ಕೂಡ ಕಡಿಮೆ ಆಗುತ್ತೆ. ಸೊ ಹೊಟ್ಟೆ ನೋವು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಶುಂಠಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಹಾಗೆ ಆ್ಯಂಟಿ ನ್ಯೂಶಿಯಾ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ಲೆಮನ್ ನಮಗೆ ತುಂಬಾ ಒಳ್ಳೆಯದು. ನಮ್ಮ ದೇಹದ ಹೈಡ್ರೇಷನ್ ಕೂಡ ಮಾಡುತ್ತೆ, ಡೈಜೆಷನ್ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಲೆಮನ್ನಲ್ಲಿ ವಿಟಮಿನ್ ಸಿ ಹೆಚ್ಚಳ ಆಗಿರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡ್ತಾ ಇರುತ್ತೆ. ಕ್ಯಾರೆಟ್ ಡಿಟಾಕ್ಸಿ ಡ್ರಿಂಕ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರಿಂದ ತುಂಬಾ ಒಳ್ಳೆಯದಿದೆ. ಸೊ ನಾವು ಡೈಲಿ ಬೆಳಿಗ್ಗೆ ಟೈಮಲ್ಲಿ ಹೊಟ್ಟೆ ಖಾಲಿ ಇರೋ ಟೈಮಲ್ಲಿನೇ ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು. ಅದರಿಂದ ತುಂಬಾ ಉಪಯೋಗಗಳಿದೆ. ವಿಷಪೂರಿತ ಪದಾರ್ಥಗಳಾಗಿರ್ಬೋದು, ಗಾಳಿ ನೀರಿನಿಂದ ಬಂದಿರುವಂಥ ಕಲುಷಿತ ವೈರಸ್ಗಳಾಗಿರ್ಬೋದು ಎಲ್ಲ ಆಚೆ ಬರುತ್ತೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆ ಗ್ಲೋ ಆಗುತ್ತೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿ ಕೂಡ ಇರ್ತೀವಿ. ಸೊ ಅದಕ್ಕಾಗಿ ನಾವು ಎಲ್ಲರೂ ಕುಡಿಲೇಬೇಕು ಈ ಡಿಟಾಕ್ಸಿ ಡ್ರಿಂಕ್ ಅನ್ನೋದನ್ನು. ಮಿಕ್ಸಿ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಡಿಟಾಕ್ಸ್ ಡ್ರಿಂಕ್ನ ನಾನು ಶೋಧಿಸ್ಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಶೋಧಿಸ್ಕೊಂಡು ಬೆಳಗಿನ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಿದೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಕುಡಿಯಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸ್ವಲ್ಪ ಲೆಮನ್ನ ಮೇಲ್ಗಡೆ ಹಾಕೋಬೋದು. ಅದರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮೈಗ್ರೇನ್ ಇರೋರು ಲೆಮನ್ನ ಸ್ಕಿಪ್ ಮಾಡಿ. ಸೆಕೆಂಡ್ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಸೌತೆಕಾಯಿದು. ಸೌತೆಕಾಯಿ ನಮ್ಮ ಸ್ಕಿನ್ನ ತುಂಬಾ ಹೈಡ್ರೇಟ್ ಮಾಡುತ್ತೆ. ದೇಹದಲ್ಲಿ ತುಂಬಾ ನೀರಿನ ಅಂಶ ತರುತ್ತೆ. ಯಾಕೆಂದರೆ ಸೌತೆಕಾಯಲ್ಲಿ 95% ನೀರಿರುತ್ತೆ. ಹಾಗಾಗಿ ಸೊ ಸೌತೆಕಾಯಲ್ಲಿ ಬೀಟಾ ಕ್ಯಾರೋಟಿನ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಹಾಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಸೊ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಸೌತೆಕಾಯಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ ಮಾಯ್ಶ್ಚರೈಸರ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು. ನಾವು ಸೌತೆಕಾಯಿ ದಿನ ಒಂದಾದರೂ ತಿನ್ನಲೇಬೇಕು. ಇಲ್ಲಾಂದರೆ ಈ ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ನ ನಾವು ವಾರದಲ್ಲಿ 2 ಸಾರಿ ಕುಡಿದ್ರೆ ಸಾಕು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಗ್ಲೋ ಕೂಡ ಆಗುತ್ತೆ. ಸ್ಕಿನ್ಗೆ ತುಂಬಾ ಯೂಸ್ ಆಗುತ್ತೆ.
ಇದನ್ನು ವಾರದಲ್ಲಿ 2 ದಿನ ಕುಡಿದ್ರೆ ಸಾಕು. ಹಾಗೆ ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕಲ್ಲಿ ನಾವು ಕೊತ್ತಂಬರಿನ ಆ್ಯಡ್ ಮಾಡಿದ್ದೀವಿ. ಬಿಕಾಸ್ ಕೊತ್ತಂಬರಿಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಹಾಗೂ ಇದರಲ್ಲಿ ಖನಿಜಗಳು ತುಂಬಾ ಇದೆ. ಥಿಯಾಮೈನ್, ವಿಟಮಿನ್ ಸಿಗಳಂತಹ ವಿಟಮಿನ್ಗಳು ಜಾಸ್ತಿನೇ ಇದೆ. ಹಾಗೆ ಕೊತ್ತಂಬರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಮೈಕ್ರೋಬಿಯಲ್ ಹಾಗೂ ಆ್ಯಂಟಿ ಇನ್ಫೆಕ್ಷಿಯಸ್ ಅಂಶಗಳು ಜಾಸ್ತಿ ಇದ್ದಾವೆ. ಸೊ ಈ ಥರ ಆಮ್ಲಗಳಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಸೊ ಇದರಲ್ಲಿ ಒಲಿಕ್ ಆಮ್ಲ, ಲಿನೋಲಿಕ್ ಆಮ್ಲ, ಸ್ಲೀರಿಕ್ ಆಮ್ಲ, ಫ್ಲಟ್ಲಿಕ್ ಆಮ್ಲ, ಅಸೋಸ್ಟಿಕ್ ಆಮ್ಲ ಸಮೃದ್ಧವಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಕೊತ್ತಂಬರಿಯಿಂದ ನಮ್ಮ ಚರ್ಮ ಕೂಡ ಗ್ಲೋ ಆಗಲಿರುತ್ತೆ. ಸೊ ಹಾಗೆ ನಮ್ಮ ಮೆದುಳಿಗೆ ಕೂಡ ತುಂಬಾ ಒಳ್ಳೆಯದು. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೂರನೇ ಡಿಟಾಕ್ಸಿ ಡ್ರಿಂಕ್ ಬಂದುಬಿಟ್ಟು ಟೊಮ್ಯಾಟೊ ಡಿಟಾಕ್ಸಿ ಡ್ರಿಂಕ್. ಇದಂತೂ ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ಸರಳವಾಗಿದೆ. ಸೊ ಟೊಮ್ಯಾಟೊದಲ್ಲಂತೂ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಜೊತೆಗೆ ಪೊಟ್ಯಾಷಿಯಮ್ ಕೂಡ ತುಂಬಾ ಹೇರಳವಾಗಿದೆ. ಇದರಿಂದ ನಮ್ಮ ಚರ್ಮ ಕೂಡ ಹೊಳಪಲ್ಲಿರುತ್ತೆ. ಟೊಮ್ಯಾಟೊದಲ್ಲಿ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ. ಟೊಮ್ಯಾಟೊದಲ್ಲಿ ಮೇನ್ ಆಗಿ ಲೈಕೋಪಿನ್ ಎಂಬ ಉತ್ಕರ್ಷಣ ನಿರೋಧಕ ಅಂಶವಿದ್ದು ಜೀವಕೋಶಗಳಿಗೆ ಹಾನಿ ಮಾಡುವ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡುತ್ತದೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಟೊಮ್ಯಾಟೊ ಡಿಟಾಕ್ಸಿ ಡ್ರಿಂಕ್ನ ವಾರದಲ್ಲಿ 2 ಸಾರಿ ಕುಡಿದ್ರೆ ಸಾಕು, ತುಂಬಾ ಒಳ್ಳೆಯದು. 4ನೇ ಡಿಟಾಕ್ಸಿ ಡ್ರಿಂಕ್ ಬಂದುಬಿಟ್ಟು ಬೀಟ್ರೂಟ್ ಡಿಟಾಕ್ಸಿ ಡ್ರಿಂಕ್. ಇದಂತೂ ಒಂದು ಒಳ್ಳೆಯ ಡಿಟಾಕ್ಸಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಡೈಲಿ ಕುಡಿದ್ರೂ ನಡೆಯುತ್ತೆ. ಸೊ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಸೊ ನಾವು ಫಸ್ಟಾಗಿ ಇದರಲ್ಲಿ ಬೀಟ್ರೂಟ್, ಸೌತೆಕಾಯಿ, ಕ್ಯಾರೆಟ್ನ ಉಪಯೋಗ ಮಾಡ್ತೀವಿ. ಸೊ ಬೀಟ್ರೂಟಲ್ಲಿ ಮೇಯ್ನಾಗಿ ಬಿಟೈನ್ ಹೊಂದಿರೋದ್ರಿಂದ ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬೀಟ್ರೂಟ್ ರಸವು ಕಡಿಮೆ ಕ್ಯಾಲೋರೀಸ್ ಹೊಂದಿದ್ದು ಸೊ ಇದರಲ್ಲಿ ತುಂಬಾ ಫೈಬರ್ ಅಂಶ ಇದೆ. ಫೈಬರ್ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೊ ಇದರಿಂದ ತೂಕ ಕೂಡ ನಷ್ಟ ಆಗುತ್ತದೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ನಾವು. ತುಂಬಾ ಒಳ್ಳೆಯ ಡ್ರಿಂಕ್ ಇದು. ವೆಯ್ಟ್ ಲಾಸ್ ಆಗುತ್ತೆ. ಸೊ ಫೇಸ್ ಗ್ಲೋ ಆಗುತ್ತೆ. ಬೀಟ್ರೂಟಲ್ಲಿ ಮೇನಾಗಿ ಫೈಟೋನ್ಯೂಟ್ರಿಯೆಂಟ್ ಅಂಶ ಇರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತುಂಬಾ ಒಳ್ಳೆಯದು. ಸೊ ಜೀರ್ಣಕ್ರಿಯೆಯನ್ನು ತುಂಬ ಸಲೀಸಾಗಿ ಮಾಡುತ್ತೆ. ಸೊ ನಮಗೆ ಮಲಬದ್ಧತೆ ಇರೋದಾದರೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಸೊ ಬೀಟ್ರೂಟಿಂದ ತುಂಬಾ ಉಪಯೋಗಗಳಿದ್ದಾವೆ. ಬೀಟ್ರೂಟ್ ಡಿಟಾಕ್ಸಿ ಡ್ರಿಂಕ್ನ ನಾನು ಸೋದಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸೋದಿಸ್ಕೊಂಡು ಮೇಲೆ ಸ್ವಲ್ಪನೇ ಉಳಿದಿರುತ್ತೆ, ಅದನ್ನು ನಾನು ವೇಸ್ಟ್ ಮಾಡಲ್ಲ. ಸೊ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಾನು ಚಪಾತಿ ಜೊತೆಗೆ ಹಾಕ್ಕೊಂಡು ಚಪಾತಿ ಮಾಡ್ಕೊಂಡು ತಿಂತೀನಿ. ಸೊ ನೀಟಾಗಿ ಸೋದಿಸ್ಕೊಂಡು ಇದನ್ನು ನಾನು ಬೆಳಿಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲೇ ಕುಡಿತೀನಿ. ಡೈಲಿ ಕುಡಿತೀನಿ ಇದನ್ನು ಡೈಲಿ ಕುಡಿಯೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಸೊ ಜೀರ್ಣಕ್ರಿಯೆ ಕೂಡ ಅಷ್ಟೇ ಬೇಗನೆ ಆಗುತ್ತೆ. ಸೊ ಮಲಬದ್ಧತೆ ಆಗಿರ್ಬೋದು ಎಲ್ಲ ನಿಯಂತ್ರಣದಲ್ಲಿಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ತುಂಬಾ ಬೇಗನೆ ರಿಕವರಿ ಆಗುತ್ತೆ. ಬೀಟ್ರೂಟಲ್ಲಿ ಬಿಟೈನ್ ಆಮ್ಲ ಇರೋದ್ರಿಂದ ಇದು ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡಲಿಕ್ಕೆ ಸಹಾಯ ಮಾಡುತ್ತೆ. ಐದನೇ ಡಿಟಾಕ್ಸಿ ಡ್ರಿಂಕಾಗಿ ನಾನು ಹಾಗಲಕಾಯಿ ಡಿಟಾಕ್ಸಿ ಡ್ರಿಂಕ್ನ ಮಾಡ್ಕೊತಿದ್ದೀನಿ. ಸೊ ನೀವು ಹಾಗಲಕಾಯಿ ಬೇಡ ಅನ್ನೋದಾದರೆ ನೀವು ಲೋಳ್ಸರ ಅಥವಾ ಅಲೋವೆರಾ ಡಿಟಾಕ್ಸಿ ಡ್ರಿಂಕ್ನ ಮಾಡ್ಕೋಬಹುದು. ಅದು ಮಾಡಿಕೊಂಡ್ರೂ ನಡೆಯುತ್ತೆ, ಇದು ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ನನಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅನಿಸಿದ್ದು ಹಾಗಲಕಾಯಲ್ಲಿ. ಹಾಗಾಗಿ ನಾನು ಹಾಗಲಕಾಯಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ವಾರದಲ್ಲಿ 1 ದಿನ ಕುಡಿದ್ರೆ ಸಾಕು. ಸೊ ಜಾಸ್ತಿ ದಿನ ಕುಡಿಲಿಕ್ಕಾಗಲ್ಲ. ಸೊ ವಾಕರಿಕೆ ಬರೋ ಥರ ಫೀಲ್ ಆಗುತ್ತೆ. ಅದರಲ್ಲೂ ನೀವು ಫಸ್ಟ್ ಟೈಮ್ ನೀವು ಹಾಗಲಕಾಯಿ ಜ್ಯೂಸ್ ಕುಡಿತಿದ್ದೀರಾ ಅಂದರೆ ನಿಮಗೆ ಕುಡಿಲಿಕ್ಕಾಗೋದೇ ಇಲ್ಲ. ಸ್ವಲ್ಪವಾಗಿ ನಿಯಮಿತವಾಗಿ ಕುಡಿತಾ ಬಂದರೆ ನಿಮಗೆ ರೂಢಿ ಆಗುತ್ತೆ. ಸೊ ಹಾಗಲಕಾಯಿ ಡಿಟಾಕ್ಸಿ ಡ್ರಿಂಕ್ ಮಾಡಲಿಕ್ಕೆ ನಿಮಗೆ ಹಾಗಲಕಾಯಿ, ಕರಿಬೇವು, ಕೊತ್ತಂಬರಿ, ಸೊ ಮೆಂತ್ಯ ಪಲ್ಯ ಇದನ್ನು ಮತ್ತು ಹಾಗೆ 4 ಕರಿಮೆಣಸು ಇರಬೇಕು. ಆಗ ಹಾಗಲಕಾಯಿ ಡಿಟಾಕ್ಸಿ ಡ್ರಿಂಕ್ ರೆಡಿ ಆಗುತ್ತೆ. ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇದ್ದಾವೆ. ಸೊ ಕಹಿ ಇದ್ದರೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಲಕಾಯಿನ ಮೇನಾಗಿ ಮಧುಮೇಹಿ ಯಾರಿಗಿರುತ್ತೆ ಅವರು ತುಂಬಾ ಯೂಸ್ ಮಾಡಬೇಕು. ಹಾಗಲಕಾಯಲ್ಲಿ ಮೇನಾಗಿ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡುತ್ತೆ ಇದರಲ್ಲಿ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕಿಡುತ್ತೆ.
ಸೊ ಇದನ್ನು ನಾವು ಕ್ಯಾನ್ಸರ್ನಿಂದ ಕಾಪಾಡುತ್ತೆ ಹಾಗಲಕಾಯಿ. ಕಹಿ ಇದ್ರೂ ಕೂಡ ಇದರ ಬೆನಿಫಿಟ್ಸ್ ಅಂತೂ ತುಂಬಾ ಇದ್ದಾವೆ. ಹಾಗೆ ಹಾಗಲಕಾಯಿ ನಿಯಮಿತವಾಗಿ ತಿನ್ನೋದ್ರಿಂದ ಹುಳಿತೇಗ್ ಬರ್ತಾ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಕಡಿಮೆ ಆಗುತ್ತೆ. ಸೊ ಮಲಬದ್ಧತೆ ಆಗಿರ್ಬೋದು ಅದರಂತೂ ತುಂಬಾ ಬೇಗ ಕಡಿಮೆ ಆಗುತ್ತೆ. ಸೊ ಕಣ್ಣಿನ ರಕ್ಷಣೆ ಕೂಡ ಮಾಡುತ್ತೆ ಈ ಒಂದು ಹಾಗಲಕಾಯಿ. ಹಾಗಲಕಾಯಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿನ ತೊಂದರೆ ಕೂಡ ರಕ್ಷಣೆ ಮಾಡುತ್ತೆ. ಹಾಗಲಕಾಯಿಯು ನಾವು ವೆಯ್ಟ್ ಲಾಸ್ ಮಾಡ್ತೀವಿ, ಫ್ಯಾಟ್ ಲಾಸ್ ಮಾಡ್ತೀವಿ ಅನ್ನೋದಾದರೆ ಹಾಗಲಕಾಯಲ್ಲಿ ಫೈಟೋನ್ಯೂಟ್ರಿಯೆಂಟ್ಗಳೆಂಬ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇದರಲ್ಲಿ ನಾವು ಹಸಿ ಮೆಂತಿ ಪಲ್ಯವನ್ನು ಯೂಸ್ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗೆ ನಮಗೆ ವಾರದಲ್ಲಿ ಪದೇ ಪದೇ ಜ್ವರ ಬರ್ತಿದ್ರೆ ಅದನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ತುಂಬಾ ಫೈಬರ್ ಅಂಶ ಹಾಗೆ ಪೌಷ್ಟಿಕಾಂಶಗಳು, ಪ್ರೋಟೀನ್ಗಳು, ಫೈಬರ್ ತುಂಬಾ ಇದ್ದಾವೆ. ಹಾಗಾಗಿ ನಮ್ಮ ದೇಹದ ಆರೋಗ್ಯವಾಗಿಡಲಿಕ್ಕೆ ಈ ಹಸಿಮೆಂತೆ ತುಂಬಾ ಯೂಸ್ ಇದೆ. ಇದರ ಬೆನಿಫಿಟ್ಸ್ ಅಂತೂ ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹಾಗೆ ಇದರಲ್ಲಿ ನಾವು ಕರಿಬೇವನ್ನು ಯೂಸ್ ಮಾಡಿದ್ದೀವಿ. ಕರಿಬೇವು ನಮಗೆ ಮೇಯ್ನಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ, ಹಾಗೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ. ಸೊ ಕೂದಲು ಬೆಳವಣಿಗೆ ಅಂತೂ ಹೇಳೋ ಮಾತೇ ಇಲ್ಲ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಕೂದಲು ಉದುರೋದಾಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಸೊ ದಪ್ಪ ಆಗಿರ್ಬೋದು, ಈ ಥರ ಕೂದಲು ಸಮಸ್ಯೆ ಏನಾದರೂ ಇದ್ದರೂ ಕೂಡ ಇದರಿಂದ ಬಗೆಹರಿಯುತ್ತದೆ. ಇದರಲ್ಲಿ ಮೇಯ್ನಾಗಿ ರಂಜಕ, ಕ್ಯಾಲ್ಶಿಯಂ, ಕಬ್ಬಿಣ, ತಾಮ್ರ, ವಿಟಮಿನ್, ಮೆಗ್ನೀಷಿಯಂ ಪೋಷಕಾಂಶಗಳು ಜಾಸ್ತಿ ಇದೆ. ಇದರಿಂದ ನಮ್ಮ ಕೂದಲಿಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ರಿಕವರಿ ಆಗುತ್ತದೆ. ಕರಿಬೇವಲ್ಲಿ ಮೇಯ್ನಾಗಿ ರೂಮ್ರನ್, ಇಥೈಲ್ ಅಸಿಟೇಟ್ ಮತ್ತು ಮುಂಬೈನ್ ಎಂಬ ಅಂಶಗಳಿದ್ದು ಇದು ನಮಗೆ ತೂಕ ಕಡಿಮೆ ಮಾಡಲಿಕ್ಕೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಜಾಸ್ತಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ. ನಮ್ಮ ಹೆಲ್ತ್ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಮಾಡುತ್ತದೆ. ಕರಿಬೇವಿನಲ್ಲಿ ಮೇಯ್ನಾಗಿ ನಮ್ಮ ಆರೋಗ್ಯಕ್ಕೆ ಆ್ಯಂಟಿಬಯೋಟಿಕ್ ಮತ್ತು ಆ್ಯಂಟಿಫಂಗಲ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದೆ. ಸೊ ಹಾಗಾಗಿ ನಾವು ಕರಿಬೇವನ್ನು ಯೂಸ್ ಮಾಡಿರ್ತೀವಿ. ತುಂಬಾ ಒಳ್ಳೆಯದು ಕರಿಬೇವು. ಇದರಲ್ಲಿ ನಾವು ಕರಿಮೆಣಸನ್ನ ಯೂಸ್ ಮಾಡಿದ್ದೀವಿ. ಯಾಕೆಂದರೆ ಅಸ್ತಮಕ್ಕೆ ತುಂಬಾ ಒಳ್ಳೆಯ ಒಂದು ರಾಮಬಾಣನೆ ಅಂತ ಹೇಳ್ಬೋದು. ಕೆಮ್ಮಾಗಿರ್ಬೋದು, ಗಂಟಲು ನೋವಾಗಿರ್ಬೋದು, ಇದರಿಂದ ತುಂಬಾ ಯೂಸ್ ಇದೆ ನಮ್ಮ ದೇಹಕ್ಕೆ. ಕರಿಮೆಣಸು ನಮ್ಮ ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಿಂದ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಕೊನೆಯ ಡಿಟಾಕ್ಸಿ ಡ್ರಿಂಕಾಗಿ ನಾನು ದಾಸವಾಳದ ಒಂದು ಡಿಟಾಕ್ಸಿ ಡ್ರಿಂಕ್ನ ಮಾಡ್ತಿದ್ದೀನಿ. ಸೊ ಇದಕ್ಕೆ ಬೇಕಾಗಿರುವುದು ದಾಸವಾಳ ಎಲೆಗಳು, ಸೊ ಹಾಗೆ ಜೀರಿಗೆ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಹಸಿ ಶುಂಠಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಹಾಗೆ ಲವಂಗ ಆಗಿರ್ಬೋದು. ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಈ ಡ್ರಿಂಕ್ಸ್ನ ನಾವು ಕುದಿಸಿ ಮಾಡಬೇಕು, ಮಿಕ್ಸಿಗೆ ಹಾಕಿ ಅಲ್ಲ. ಸೊ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ದಾಸವಾಳದಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣ, ಥಯಾಮಿನ್, ರೈಬೋಫ್ಲಾವಿನ್, ನಿಯಾಸಿನ್ ಎಂಬ ಪೋಷಕಾಂಶಗಳಿದ್ದು ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹಾಗೆ ಆ್ಯಂಟಿಸೆಪ್ಟಿಕ್, ಕ್ಯಾನ್ಸರ್ ವಿರೋಧಿ ಹೋರಾಡುವ ಶಕ್ತಿ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಇದನ್ನು ನಾವು ದಾಸವಾಳವನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು. ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದು ನಮ್ಮ ದೇಹದ ರಕ್ತದಲ್ಲಿರುವಂಥ ಸಕ್ಕರೆ ಅಂಶ ಕೂಡ ಕಡಿಮೆ ಮಾಡುತ್ತೆ. ಸೊ ಯಾರು ಮಧುಮೇಹಿಗಳಿರ್ತಾರೆ ಇದನ್ನು ಡೈಲಿ ಒಂದಾದರೂ ತಿನ್ನಲೇಬೇಕು. ತುಂಬಾ ಯೂಸ್ ಇದೆ ಇದರಿಂದ. ದಾಸವಾಳದಲ್ಲಿ ಮೇಯ್ನಾಗಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ದೇಹದಲ್ಲಿರುವಂತಹ ಬೊಜ್ಜನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಸೊ ಹಾಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಕೂಡ ಇದರಲ್ಲಿದೆ. ದಾಸವಾಳ ಎಲೆಯ ಲೋಳೆಯನ್ನು ನಮ್ಮ ಕೂದಲಿಗೆ ಏನಾದರೂ ಹಚ್ಚಿದ್ವಂದರೆ ಸೊ ಕೂದಲು ಉದುರುವ ಸಮಸ್ಯೆ ಆಗಿರ್ಬೋದು, ಸೊ ಕೂದಲಲ್ಲಿ ಯಾವುದೇ ಶಕ್ತಿ ಇಲ್ಲ, ತುಂಬಾ ಉದುರ್ತಿದೆ ಅನ್ನೋದಾದರೆ ಇದರ ಲೋಳೆ ರಸವನ್ನು ಹಚ್ಚೋದ್ರಿಂದ ಸೊ ಕೂದಲಿಗೆ ಹೊಳಪು ಬರುತ್ತದೆ. ಸೊ ಕಪ್ಪು ಜಾಸ್ತಿ ಆಗುತ್ತದೆ ಮತ್ತು ಕೂದಲು ಉದುರೋದು ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಹಾಗೆ ಇದರಲ್ಲಿ ನಾವು ಚಕ್ಕೆಯನ್ನು ಯೂಸ್ ಮಾಡಿದ್ದೀವಿ. ಸೊ ಚಕ್ಕೆಯಿಂದ ನಮ್ಮ ದೇಹದಲ್ಲಿರುವಂತಹ ಲೇಜಿನೆಸ್ ಆಗಿರ್ಬೋದು, ಸೊ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶವನ್ನು ಕರಗಿಸ್ತದೆ. ಸೊ ನಮಗೆ ತುಂಬಾ
ಸ್ನ್ಯಾಕ್ಸ್ ತಿನ್ನಬೇಕು ಈ ಥರ ಅನ್ನಿಸ್ತಿರುತ್ತಲ್ವ. ಸೊ ರುಚಿ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿರುತ್ತೆ. ಸೊ ಅದನ್ನು ಹಸಿವನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ, ತುಂಬಾ ಒಳ್ಳೆಯದು. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಸೊ ಮಲಬದ್ಧತೆ ಇದ್ದರೆ ಇದನ್ನು ಕಂಟ್ರೋಲ್ಗೆ ತರುತ್ತದೆ. ಸೊ ಚಕ್ಕೆಯಿಂದ ತುಂಬಾ ಯೂಸ್ ಇದೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೆ. ಅದರಲ್ಲೂ ಮೇಯ್ನಾಗಿ ನಾವು ವೆಯ್ಟ್ ಲಾಸ್ ಮಾಡ್ತೀವಿ, ಫ್ಯಾಟ್ ಲಾಸ್ ಮಾಡ್ತೀವಿ ಅನ್ನೋರಿಗೆ ಸೊ ಚಕ್ಕೆ ಒಂದು ರಾಮಬಾಣ ಅಂತಲೇ ಹೇಳಬಹುದು. ಒಟ್ನಲ್ಲಿ ಹೇಳಬೇಕಾದ್ರೆ ಈ ಒಂದು ಡಿಟಾಕ್ಸಿ ಡ್ರಿಂಕ್ ಏನಿದೆ, ದಾಸವಾಳ ಡಿಟಾಕ್ಸಿ ಡ್ರಿಂಕ್, ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಮ್ಮ ಹೆಲ್ತ್ಗಾಗಿರ್ಬೋದು ಅಥವಾ ನಮ್ಮ ಹೇರ್ಗಾಗಿರ್ಬೋದು, ನಮ್ಮ ಸ್ಕಿನ್ಗಾಗಿರ್ಬೋದು, ಒಂದು ತುಂಬ ಮ್ಯಾಜಿಕ್ ಆಗಿರುವಂಥ ಡಿಟಾಕ್ಸಿ ಡ್ರಿಂಕ್. ಇದನ್ನು ನಾವು ವಾರದಲ್ಲಿ 1 ದಿನ ಕುಡಿದ್ರೆ ಸಾಕು. ನಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಹಾಗೆ ನಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ.